ಎಲ್ಲ ಸಂಬಂಧಗಳ ಬಗ್ಗೆ ಮಾತಾಡಿದ್ದಾಯ್ತು. ನಿಮ್ಮ ಸಂಬಂಧ ನಿಮ್ಮ ದೇಹದ ಜೊತೆಗೆ ಹೇಗಿದೆ? ಏನಪ್ಪ ಇದು ವಿಚಿತ್ರವಾಗಿದೆ ಪ್ರಶ್ನೆ ಅಂತ ಕೇಳ್ತೀರಾ. ನಮ್ಮ ಮಕ್ಕಳ ಜೊತೆ ನಮಗಿರೋ ಸಂಬಂಧ, ಅಪ್ಪ ಅಮ್ಮನ ಜೊತೆಗಿರೋ ಸಂಬಂಧ, ಪಾರ್ಟ್ನರ್ ಜೊತೆಗಿರೋ ಸಂಬಂಧದ ಬಗ್ಗೆ ಬಹಳ ಯೋಚನೆ ಮಾಡ್ತೀವಿ, ಹುಷಾರಾಗಿರ್ತೀವಿ. ಆದರೆ ನಮ್ಮ ದೇಹದ ಒಟ್ಟಿಗಿರೋ ಅಂಥ ನಮ್ಮ ಸಂಬಂಧದ ಬಗ್ಗೆ ನಾವು ಕಾಳಜಿ ವಹಿಸಿದೀವ? ಈಗ ನಾವೇನು ಅಂದ್ಕೊಳ್ತೀವಿ, ಎಲ್ಲ ಬೇರೆಯವ್ರಿಗೆ ಆಗೋದು. ಈಗ ಡಯಾಬಿಟೀಸ್ ಬಂದರೆ ಅದು ಬೇರೆಯವ್ರಿಗೆ ಆಗೋದು, ಬೇರೆ ಏನೋ ಟ್ರಾಮಾ ಆಯಿತು ಅಂತಂದರೆ ಅದು ಬೇರೆಯವ್ರಿಗೆ ಆಗೋದು ಅಲ್ವಾ. ಜಾಸ್ತಿ ಅಂದರೆ ಏನು ಮಾಡ್ತೀವಿ, ಒಂದು ಇನ್ಶೂರೆನ್ಸ್ ತೆಗೆದಿಟ್ಕೊಂಡಿರ್ತೀವಿ, ಅದು ಯಾವಾಗ ಡ್ಯಾಮೇಜ್ ಆದಮೇಲೆ, ಆಯಿತಾ. ಬಟ್ ಇವಾಗ ಏನು ಮಾಡ್ತಿದ್ದೀವಿ ಕಾಪಾಡ್ಕೊಳ್ಳಿಕ್ಕೆ? ಒಳ್ಳೆ ಆಹಾರ ಇಲ್ಲ, ಒಳ್ಳೆ ಬಾಡಿ ಮೂವ್ಮೆಂಟ್ ಫಿಟ್ನೆಸ್ ಅಂತ ನೋಡ್ತಾ ಇಲ್ಲ, ರೆಸ್ಟ್ ಕೊಡ್ತಾ ಇಲ್ಲ. ಮತ್ತು ನಮ್ಮ ದೇಹ ನಿಧಾನ ಕೇಳ್ತಾ ಇದೆ, ಗುರು ಏನಪ್ಪ ಸಮಾಚಾರ, ಇದನ್ನು ತಿಂತಾ ಇದೆಯಾ, ನಾಳೆ ಹೊಟ್ಟೆ ನೋವು ಬರುತ್ತೆ, ಗುರು ಎಷ್ಟು ದಿನ ಆಯಿತು ನಿದ್ದೆ ಮಾಡಿ, ದಿನಾ ಲೇಟ್ ನೈಟ್ ಪಾರ್ಟಿಗೆ ಹೋಗ್ತಿದ್ಯಾ, ಏನಮ್ಮ ಹಿಂಗಾದರೆ ಹೆಂಗೆ, ಯಾವಾಗಲೂ 3 ಹೊತ್ತು ಅಡುಗೆ ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ಕಾಲ್ಗತಿ ಏನು, ವರ್ಕೌಟ್ ಯಾವಾಗ ಮಾಡ್ತೀಯಾ? ಇದೆಲ್ಲ ಮೇಲು ದನಿ ನಮಗೆ ಕೇಳಿಸೋದೇ ಇಲ್ಲ, ಆಯಿತಾ. ಮೇಲ್ದನಿನಲ್ಲಿ ಆಮೇಲೆ ಕಿರ್ಚ್ಕೊಂಡು ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಆಗುತ್ತೆ ನೋಡಿ. ಅಲ್ಲಿ ತನಕ ಈ ಸ್ಮಾಲ್ ಸಿಗ್ನಲ್ಸ್ನ ನಾವು ಇಗ್ನೋರ್ ಮಾಡ್ಕೊಳ್ತಾ ಬರ್ತೀವಿ. ನಿಮ್ಮ ಬಾಡಿ, ನಿಮ್ಮ ದೇಹ ಏನೊಂದು ಮಿಷಿನಾ, ಇದು ಬದಲು ಇನ್ನೊಂದು ಥರದಕ್ಕೆ. ಇದು ನಿಮ್ಮ ಮನೇನಪ್ಪ, ಕಾಸು ಖರ್ಚು ಮಾಡಿ ದುಡ್ದು ಸುಸ್ತಾಗಿ ಕಟ್ತಿರಲ್ಲ ಮನೆ, ಅದೆಲ್ಲ ನಿಮ್ಮ ಮನೆ. ಫಸ್ಟ್ ಇದು ನಿಮ್ಮ ಮನೆ. ಸೊ ಇದನ್ನು ಕೇಳಿ, ಆಯಿತಾ. ಇದನ್ನು ನೋಡ್ಕೊಳ್ತಿದ್ದೀರಾ, ಕೇರ್ ಮಾಡ್ತಿದ್ದೀರಾ, ಏನೋ ನಡೆಯುತ್ತೆ, ಮನೆ ಕಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಆಯಿತಾ. ಪ್ಲೀಸ್ ನಿಮ್ಮ ಆಹಾರದ ಬಗ್ಗೆ, ನಿಮ್ಮ ಫಿಟ್ನೆಸ್ ಬಗ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಏನು ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ಕೊಳ್ಳಿ. ಈ ನಿಮ್ಮ ದೇಹದ ಜೊತೆಗಿದ್ದ ಎಲ್ಲ ನಿಮ್ಮ ಸಂಬಂಧ, ಇದೇ ಬೇರೆ ಸಂಬಂಧಗಳಿಗೆ ಅಡಿಪಾಯ ಅನ್ನೋದನ್ನು ಮರಿಬೇಡಿ.